everyone fine. ಪ್ರಸ್ತಾಪ ಮಾಡೋದಕ್ಕೋಸ್ಕರ ತಮ್ಮನ್ನು ಆಹ್ವಾನ ಮಾಡಿದ್ದೀವಿ. ತಾವೆಲ್ಲರೂ ಬಂದಿದ್ದೀರ, ತಮಗೆ ಸ್ವಾಗತ. ಎರಡು ಯಾತ್ರೆಗಳು ನಡೀತಾ ಇದ್ದಾವೆ, ಒಂದು ಪಾದಯಾತ್ರೆ, ಒಂದು ಜನಾಂದೋಲನ. ಬಿಜೆಪಿ ಮತ್ತು JDSನ ಪಾದಯಾತ್ರೆ, ಕಾಂಗ್ರೆಸ್ ಪಕ್ಷದ ಜನಾಂದೋಲನ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ ಇವರು ಒಂದು ಅರ್ಥ ಆಗ್ತಾ ಇಲ್ಲ. ಇದು ಪಾದಯಾತ್ರೆ ಜನಾಂದೋಲನ ಈ ನಾಡಿನ ಜನರ ಹಿತಾಸಕ್ತಿ ಮಾಡ್ತಾ ಇದ್ದಾರೆ. ಯಾತಕ್ಕೆ ಮಾಡ್ತಾ ಇದ್ದಾರೆ? ಮತ್ತು ಈ ಸಂದರ್ಭದಲ್ಲಿ ಪರಸ್ಪರ ದೋಷಾರೋಪಣೆಗಳು, ಬೈಗುಳಗಳು, ಪ್ರಚಾರೋಪಗಳು ನಡೀತಾ ಇದ್ದಾವೆ. ಮಾತಾಡುವಂಥ ಸಂದರ್ಭದಲ್ಲಿ ತಾವು ಇಡೀ ಕನ್ನಡ ಭಾಷೆಯನ್ನೇ ಹೊಲಸು ಮಾಡ್ತಾ ಇದ್ದೀರ. ನಿಮ್ಮ ಭಾಷಾ ಪ್ರಯೋಗ ಚೆ ಏಯ್ ಬಿಸ್ತೀನಿ, ಓಹೋ ನಿಂದು ಬಿಸ್ತೀನಿ, ಏನದೆ ನೋಡ್ಕೊಳ್ಳೋಕ್ಕೆ ಏನ್ರಿ ಇದು? ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು, ಉಪಮುಖ್ಯಮಂತ್ರಿಗಳಾಗಿರೋರು, ಮಂತ್ರಿಗಳಾಗಿರೋರು ಈ ಮಟ್ಟಿಗೆ ಕನ್ನಡ ಭಾಷಾ ಪ್ರಯೋಗ, ಭಾಷೆಯನ್ನು ಕೊಲ್ತಾ ಇದ್ದೀರಿ. ಚೆಲುವ ಕನ್ನಡ ನಾಡಿನ ಚೆಲುವ ಭಾಷೆ ಇದನ್ನ ಈ ರೀತಿಯಾಗಿ ಛೇ 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 ಏನಪ್ಪ, ಹೀಗಾದ್ರೆ ಹೇಗೆ ಇದು ಕತೆ? ಹೀಗಾದ್ರೆ ಹೇಗೆ? ನಮ್ಮ ಕನ್ನಡ ಚಳುವಳಿಯವರು ಎಲ್ಲ ಸುಮ್ಮನೆ ಕೂತವ್ರೆ. ಎಲ್ಲದಕ್ಕೂ ಎಗರು ಬೀಳ್ತೀವಿ ನಾವು ಕನ್ನಡ ಚಳುವಳಿಯವರು. ಕನ್ನಡ ಭಾಷೆಯ ಕೊಲೆ ಆಗ್ತಾ ಇದ್ರು. ಆದರೂ ಎಲ್ಲಿ? ಮೈಸೂರಿನ ಸಾಂಸ್ಕೃತಿಕ ನಗರಿಯವರು. ಕನ್ನಡ ಭಾಷೆಯ ಸೊಗಸು, ಚೆಲುವು, ಕಸ್ತೂರಿ ಕನ್ನಡ ಏನಾಗ್ತಾ ಇದೆ ಇವತ್ತು? ಏನು ಅನಿಸಲ್ವ ಯಾರಿಗೂ ಕನ್ನಡಿಗರಿಗೆ? ಭಾಷೆ ಈ ರೀತಿ ಮರಡರಾಗ್ತಾ ಇದೆಯಲ್ಲ. ದಯವಿಟ್ಟು ಇದನ್ನು ನೋಡಬೇಕು. ಭಾಷೆ, ಸಂಸ್ಕೃತಿ, ಸಂಸ್ಕಾರಗಳು ಇಲ್ದಂಗೆ ಆಗ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ಕನ್ನಡ ಚಳುವಳಿಗಳು ಮತ್ತು ನಮ್ಮ ಚಿಂತಕರು, ಕನ್ನಡದ ಚಿಂತಕರು, ಅವರೆಲ್ಲೋ ಮರೆಯಾಗಿ ಹೋಗ್ಬಿಟ್ರು. ಅವರು ಚಿಂತಕರು ಕೂಡ ಏನಾಗಿದ್ದಾರೆ ಅಂದರೆ, ಈ ಸಾಹಿತಿಗಳು, ಚಿಂತಕರೆಲ್ಲ ಈ ಸರ್ಕಾರದ ಫಲಾನುಭವಿಗಳವರೆಲ್ಲ. ಅವ್ರು ಯಾರು ಮಾತಾಡಲ್ಲ ಯಾವುದು. ಅವರು ಸುಮ್ಮನೆ ಅವ್ರ ಪಾಡ್ಗವರೇ ಮಾತಾಡ್ಕೋತಾರೆ, ಮನೆ ಕತ್ತಾರೆ ಅಷ್ಟೇ. ಛೇ ಇದು ಯಾವ ಕಾಲದಲ್ಲಿ ಇದು ಆಗಲಿಲ್ಲ. ಈ ಥರ ಸೆಟದು ನಿಲ್ತಕ್ಕಂಥ ಭಾಷೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಸರ್ಕಾರದ ನಡವಳಿಕೆಗಳ ಬಗ್ಗೆ ಸೆಟದು ನಿಲ್ತಕ್ಕಂಥ ಧೈರ್ಯ ಯಾಕೆ ಕನ್ನಡಿಗರು ನಾವು ಕಳ್ಕೊತಾ ಇದ್ದೀವಿ? ಯಾಕೆ ಕಳ್ಕೊತಾ ಇದ್ದೀವಿ? ಹಾಗಾಗಿ ಮೂರೂ ಪಕ್ಷದ ನಾಯಕರುಗಳು ಮೂರೂ ಬಿಟ್ಟವರಂತ ಆಡ್ತಾ ಇದ್ದಾರೆ. ಬಿಜೆಪಿ, JDS, ಕಾಂಗ್ರೆಸ್ ಮೂರೂ ಪಕ್ಷಗಳು ಮೂರೂ ಬಿಟ್ಟವರಂತ ಆಡ್ತಾ ಇದ್ದೀರಿ. ಯಾಕೆ? ಏನಂತಾರೆ ನಿಮ್ಮನ್ನು ಜನ ಇವತ್ತು? ಏನಂತಾರೆ ನಿಮ್ಮ ಜನ? ಪರಸ್ಪರ ಏಕವಚನದಲ್ಲಿ ಸಂಬೋಧನೆ ಮಾಡ್ಕೋತಾ ಇದ್ದಾರೆ. ಬಹುಶಃ ಏಕವಚನದ ರೂಬಾರಿಯೇ ನಮ್ಮ ಸಿದ್ದರಾಮಯ್ಯ. ಏಕವಚನದಲ್ಲಿ ಮಾತಾಡೋ ಶುರು ಮಾಡಿದವರೇ ಈ ಸಿದ್ದರಾಮಯ್ಯ. ಅದು ಅಂತ. ಹಾಗಾಗಿ ನಿಜಕ್ಕೂ ಅಸಹ್ಯ ಇವತ್ತು. ಕನ್ನಡ ಭಾಷೆಯ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವತ್ತು. ಪರಸ್ಪರರು ಒಬ್ರಿಗೊಬ್ರು ಏನೇನು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಕನ್ನಡ ಜನರೆದುರು ಬೆತ್ತಲಾಗ್ತಾ ಇದ್ದೀರಾ. ಮೂರೂ ಪಕ್ಷದ ನಾಯಕರು ಜನರೆದುರು ಬೆತ್ತಲಾಗ್ತಾ ಇದ್ದಾರೆ. ಆಯ್ತಾ? ಹಾಗಾಗಿ ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವೇ? ಅವ್ರು ಬಿಡಿ, ವೋಟರ್ ಕೂಡ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಾಸು ಕೊಟ್ಟು ತಗೊಂಡು ವೋಟ್ ಹಾಕಿರೋರೆಲ್ಲ ಪಾಪ ಹೆಚ್ಚು ಕಡಿಮೆ. ಅವರು ಯಾರು ನಿಮ್ಗೆ ಹೇಳೋಕ್ಕಾಗ್ತಾ ಇಲ್ಲ. ನಿಮಗೆ ಅವರು ಯಾರು ಹೇಳೋಕ್ಕಾಗ್ತಾ ಇಲ್ಲ. ನಿಮಗೆ ಸಾರ್ವಜನಿಕರ ಹಿತಾಸಕ್ತಿಗಿಂತ ನಿಮ್ಮ ಕೌಟುಂಬಿಕ ಹಿತಾಸಕ್ತಿಯೇ ದೊಡ್ಡದಾಗೋಯ್ತು ಈಗ. ನಿಮಗೆ ಸಾರ್ವಜನಿಕರ ಹಿತಾಸಕ್ತಿಗಿಂತ ನಿಮ್ಮ ಕೌಟುಂಬಿಕ ಹಿತಾಸಕ್ತಿ ಜಾಸ್ತಿ ಆಗುತ್ತೆ. ನೀವ್ಯಾರು ಕೂಡ
ನಾಡನ್ನು ದೂರದೃಷ್ಟಿಯಲ್ಲಿ ಇಟ್ಕೊಂಡು ಅದರ ಅಭಿವೃದ್ಧಿ ಬಗ್ಗೆ ಆಗ್ತಾ ಇಲ್ಲ. ನಾವು ನೀವೆಲ್ಲ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಜ. ದೇವರಾಜರ ಸಂತ ಪುಣ್ಯಾತ್ಮ ನಮ್ಮಂಥವ್ರನ್ನೆಲ್ಲ ತಂದರು. ನಾವ್ಯಾರನ್ನು ತರ್ತಾ ಇದ್ದೀವಿ? ನಮ್ಮ ಮಕ್ಕಳು ತರ್ತಾ ಇದ್ದೀವಿ. ಇರೋ ಸತ್ಯ ಇದು. ಯಾರನ್ನು ತರ್ತಾ ಇದ್ದೀವಿ? ಕುಮಾರಸ್ವಾಮಿಯವರು ಅವ್ರ ಮಕ್ಕಳು ತರಬೇಕು, ಯಡಿಯೂರಪ್ಪನವರು ಅವ್ರ ಮಕ್ಕಳು ತರಬೇಕು, ಸಿದ್ದರಾಮಯ್ಯ ಅವ್ರ ಮಗನ ತರಬೇಕು. ನಿಮಗೆ ನಾಡಿನ ಹಿತಾಸಕ್ತಿಗಿಂತ, ನಾಡಿನ ಅಭಿವೃದ್ಧಿಗಿಂತ, ನಾಡಿನ ಅಭಿವೃದ್ಧಿಯ ಭವಿಷ್ಯಕ್ಕಿಂತ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಒಂಥರ ಗೇಲಿ ಕನ್ನಡ ನಾಡಿನಲ್ಲಿ ಗೇಲಿ. ಅಪ್ಪ ಎಂತೆಂಥವ್ರಿ ಕನ್ನಡ ನಾಡಿನಲ್ಲಿ. ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರು, ಅವ್ರ ಹೆಸರೇ ಒಂಥರ ಪುಳುಕಿತ ನಮಗೆ. ವೀರೇಂದ್ರ ಪಾಟೀಲ್ರು, ರಾಮಕೃಷ್ಣ ಹೆಗಡೆಯವರು, ದೇವರಾಜ್ ಅರಸ್, ಎಸ್.ಎಂ. ಕೃಷ್ಣ, ದೇವೇಗೌಡರು. ಯಾರ್ಯೋ ರಾಮ ರಾಮ ರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.